ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಲೋಕಿ ಮತ್ತೆ ಸ್ವಾಗತ ಕೋರ್ತಾ ಇದ್ದೀನಿ ನಿಮಗೆ. ಯಾಕೆ ಅಂತ ಹೇಳಿದರೆ ಇವತ್ತು ನಾನು ಬದನೆಕಾಯಿ ಮತ್ತು ಹೂಕೋಸು ಎರಡನ್ನೂ ಕಡಿಬೇಕಿತ್ತು. ಹಂಗಾಗಿ ಒಂದು 5 ರಿಂದ 6 ಜನನ ತೊಗೊಂಡೋಗಿ ನಾನು ಹೊಲ್ದ ಹತ್ರ ಬಿಟ್ಟು ಬಂದಿದ್ದೀನಿ. ಬೆಳಿಗ್ಗೆ ಅವ್ರು ಕಡೀರಿ ಅಂತ ಹೇಳಿದ್ದೀನಿ, ಕಡಿತವ್ರೆ. ನಾನು ಇವಾಗ ಗಾಡಿ ಎತ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಊಟ ಅವ್ರಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಎಷ್ಟು ಕಡ್ದಾರೆ ನೋಡಿ. ಬದನೆಕಾಯಿ ಒಂದು ಲೋಡ್ ಆದರೆ ಬದನೆಕಾಯಿ ಫಸ್ಟ್ ತೊಗೊಂಡು ಹೋಗ್ತೀನಿ ಮಾರ್ಕೆಟ್ಗೆ. ಇಲ್ಲ 2 ರಿಂದ 1 ಲೋಡ್ ಆದರೆ ಕಮ್ಮಿ ಸಿಕ್ಕಿದರೆ 2 ತೊಗೊಂಡು ಹೋಗ್ತೀನಿ. ಎಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮಮ್ಮ 7 ಗಂಟೆ ಆಯಿತು ಅಂತ ಹೇಳಿದ್ರೆ ಬೇಜಾರಾಗ್ತಾ ಇರೋದು ನನಗೆ. ಏನಕ್ಕೆ ಅಂದರೆ ಅಯ್ಯಪ್ಪ ಮಲ್ಗೋಕ್ಕೆ ಬಿಡಲ್ವಲ್ಲ ಅಂತ. ಬಟ್ ಇವಾಗ ನಮಗೆ ನಾವು ಜವಾಬ್ದಾರಿ ಬಂದಮೇಲೆ ನಿಜ ಹೇಳ್ತೀನಿ, 5:15 ಎದ್ದರೂ ಕೂಡ ನಮಗೆ ಬೇಜಾರು ಆಗೋಲ್ಲ, ಖುಷಿನೂ ಆಗೋಲ್ಲ ಒಂದು ಕಡೆ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜವಾಬ್ದಾರಿಗಳು ಇರ್ತವೆ. ಮಾರ್ಕೆಟ್ಗೆ ಹಾಕಬೇಕು, ಇವತ್ತು ಬಿಟ್ಟರೆ ನಾಳೆ ಅಷ್ಟರಲ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ ಕೋಸು. ಆಮೇಲೆ ರೇಟ್ ಕಮ್ಮಿ ಮಾಡ್ತಾರೆ. ಈ ರೈತರಿಗೆ ನಿಖರವಾದ ಬೆಲೆ ಯಾವುದೂ ಇಲ್ಲ. ಈಗ ಒಂದು ಬೆಂಕಿಪಟ್ಟಣಕ್ಕೆ ಕೂಡ ಒಂದು ರೂಪಾಯಿಂದ 2 ರೂಪಾಯಿ 3 ರೂಪಾಯಿ ಈ ಥರ ಎಲ್ಲ ರೇಟ್ ಇರ್ತದೆ. ಬಟ್ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಕಂಡೀಷನಾಗಿ ಇಷ್ಟೇ ಬೆಲೆ ಅಂತ ಯಾರೂ ಕೊಡಲ್ಲ. ಇವಾಗ ಇದ್ದಿದ್ದ ರೇಟು ನಾಳೆಗಿರಲ್ಲ, ನಾಳೆ ಇದ್ದಿದ್ದು ನಾಡ್ದಿರಲ್ಲ. ನಾನು ಹೋದ ವಾರ ಬದನೆಕಾಯಿ ತೊಗೊಂಡೋದಾಗ 25 ರಿಂದ 28 ರೂಪಾಯಿ ಇತ್ತು. ಇನ್ನು 4 ದಿವಸಕ್ಕೆ 18 ರೂಪಾಯಿ ಬಂತು, ಆಮೇಲೆ 12 ರೂಪಾಯಿ ಬಂತು, ಇವತ್ತು 10 ರೂಪಾಯಿ ಅಂತೆ. ಏನು ಮಾಡೋಕ್ಕಾಗಲ್ಲ, ನಾವು ಕೊಯ್ಸಲೇಬೇಕು. ಇಲ್ಲ ಬಿಟ್ಟರೆ ಬಲ್ತೋಗುತ್ತೆ, ಇಲ್ಲ ಜನ ಆಡ್ಕೊತಾರೆ. ಇದಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಇವಾಗ ನೋಡ್ತೀನಿ, ಹೊಲದ ಹತ್ರ ಬಂದೆ ಏನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಬೆಳಗ್ಗೆನೆ ತಂದುಬಿಟ್ಬಿಟ್ಟು ತಂಪೊತ್ನಲ್ಲಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದು ಏನು ಮಾಡ್ತಿರೋ ಗೊತ್ತಿಲ್ಲ. ಈಗ ಗೊತ್ತಾಗುತ್ತೆ ಎಷ್ಟು ಬದನೆಕಾಯಿ ಕೂದೋರೆ, ಎಷ್ಟು ಹೂಕೋಸು ಕೂದೋರೆ ಅಂತ. ಪಾಪ ಅವ್ರಿಗೂ ಬಿಸಿಲೇನು ಚುರು ಅಂತ ಹೊಡೆಯುತ್ತೆ ನತ್ತಿ ಮೇಲೆ. 10:30-11 ಗಂಟೆಗೆ ಸಖತ್ ಬೇಜಾರಾಗುತ್ತೆ. ಫಸ್ಟ್ ಗಾಡಿ ರಿವರ್ಸ್ ಹೊಡೆದು ನಿಲ್ಲಿಸ್ಬಿಡ್ತೀನಿ, ಆಮೇಲೆ ಹೋಗಿ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ, ನೋಡ್ತೀನಿ. ನನ್ನ ಪ್ರಕಾರ ಕೂದಿರ್ತಾರೆ. ಯಾಕಂತ ಹೇಳಿದ್ರೆ ಅವರು ಆ ಥರ ಆಳುಗಳಲ್ಲ ಪಾಪ. ಅವರು ತುಂಬ ಒಳ್ಳೆಯವರೇ. ಯಾರೇ ಆದರೂ ಕಷ್ಟ ಅಂತ ಇದ್ದೇ ಇರ್ತದೆ. ಯಾಕೆಂದ್ರೆ ನಮ್ಮ ರೈತರ ಕೆಲಸ ಅಷ್ಟು ಈಜಿ ಇಲ್ಲ. ಒಂದೊಂದು ಗಿಡಕ್ಕೆ 2 ಸಲ 3 ಸಲ ಬಗ್ಗಿ ಹೇಳಬೇಕು, ಮತ್ತು ಅದನ್ನು ತೊಗೊಂಡೋಗಿ ಚೀಲ ಸುರಿಬೇಕು. ತುಂಬ ಕಷ್ಟ ಇದೆ, ಹೇಳ್ದಷ್ಟು ಈಜಿ ಅಲ್ಲ. ಯಾಕೆ ನಾವು ಮಾಡ್ತೀವಲ್ವ, ನಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಹಳ್ಳಿ ರೈತರಿಗೆ ಹೆಣ್ಣು ಕೊಡಲ್ಲ ಅಂತ ಕೇಳ್ತಾರೆ. ಎಣ್ಣೇನು ಬೇಡ ಸದ್ಯಕ್ಕೆ ನಮಗೆ. ಅಲ್ಲ, ಹೇಳಿದ್ದು ನಾನೊಂದು ಉದಾಹರಣೆಗೆ, ರೈತರು ತುಂಬ ಕಷ್ಟಪಟ್ಟು ದುಡಿತಾರೆ. ರೈತರಿಗೆ ಹೆಣ್ಣು ಕೊಡಿ. ಅವರು ದೇಶಕ್ಕೆ ಅನ್ನ ಹಾಕೋ ವ್ಯಕ್ತಿ. ನಿಮ್ಮ ಹುಡುಗಿಗೆ ಅನ್ನ ಹಾಕಲ್ವಾ, ಯಾವುದೇ ಕಾರಣಕ್ಕೋಸ್ಕರ ಮನಸ್ಸಲ್ಲ. ರೈತರಿಗೆ ಹೆಣ್ಣು ಕೊಡಿ. ಅವನು ಚಿನ್ನ ಹಾಕ್ತಾನೆ ಇಲ್ಲೋ ಮೈ ಮೇಲೆ ಗೊತ್ತಿಲ್ಲ, ಬಟ್ ಅನ್ನ ಎಂತೂ ಹೊಟ್ಟೆ ತುಂಬ ಹಾಕ್ತಾನೆ. ಎಲ್ರಿಗೂ ಆಸೆ ಇದ್ದಂಗೆ ನನಗೂ ಕೂಡ ಸ್ಕಾರ್ಪಿಯೋ ತರಬೇಕು, ಇನೋವಾ ತರಬೇಕು, ಜೀಪ್ ತರಬೇಕು ಅಂತ ಭಾಳ ಆಸೆ ಇದೆ. ನೋಡೋಣ, ಭಗವಂತ ನಮ್ಮ ರಾಯರು ಅದು ಯಾವಾಗ ಕಂಡುಬಿಡ್ತಾರೋ ಬಿಡಲಿ. ಅವ್ರು ಬಿಡ್ತಾರೆ, ಗ್ಯಾರಂಟಿ ಇದೆ. ನೋಡೋಣ, ನಮ್ಮ ಕಷ್ಟನ ನಮ್ಮ ಪ್ರಯತ್ನನ ನಾವು ಮಾಡ್ತಾ ಇರೋಣ. ಯಾವುದೇ ಕಾರಣಕ್ಕೂ ಸೋಲೋದು ಬೇಡ. ಮತ್ತೆ ಬಿದ್ದರೂ ಕೂಡ ಮತ್ತೆ ಎದ್ದು ಮತ್ತೆ ಇನ್ನೂ ಶ್ರಮ ಪಡ್ತೀನಿ, ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ಒಂದು ಹಠ ಇದೆ ನನ್ನಲ್ಲಿ. ನನ್ನ ತೋಳಲ್ಲಿ ಶಕ್ತಿ ಇರೋ ಗಂಟ ನೋಡಿ. ಸದ್ಯಕ್ಕೆ ಇಷ್ಟು ಲ್ಯಾಂಡ್ ಮಾಡಿದ್ದೀನಿ ನಾನು. ಸೂಪರಾಗಿದೆ. ಸೊಸಿ ಮಾತ್ರ ಮಧ್ಯದಲ್ಲಿ ಒಂದೊಂದು ಮಾತ್ರ ಎಲ್ಲೋ ಒಂದೊಂದು ಅಂದರೆ ಒಣಗೋಗೋ ಥರ, ಹುಳ ಬೀಳೋ ಥರ ಆಗಿದೆ ನೋಡಿ. ಟೋಟಲ್ ಲ್ಯಾಂಡ್ ಇದು ತುಂಬ ಚೆನ್ನಾಗಿದೆ. ಗಿಡ ಎಲ್ಲರೂ ಹೇಳ್ತಾರೆ. ನಮ್ಗೆ ಏನು ಖುಷಿ ಅಂದರೆ, ಅದು ಆದಾಯ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಗ ಬೆಳೆದಾಗ ಬರೀ ಹೊಲ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ಹಸಿರೆಲ್ಲ ಬಂದು ತುಂಬ ಚೆನ್ನಾಗಿ ಈ ಥರ ಗಿಡ ಕಂಡಾಗ ಅದು ಸಖತ್ ಖುಷಿ ಆಗುತ್ತೆ. ಅದು ಮತ್ತೆ ಹುಳ ಬಿದ್ದು ಔಷಧಿ ಹೋಗ್ಬಿಟ್ರೆ ತುಂಬ ಕಷ್ಟ. ಯಾಕೆಂದರೆ ತುಂಬ ಡ್ರಿಪ್ ಎಲ್ಲ ಮಾಡಿರ್ತೀವಿ, ನೀರೆಲ್ಲ ಮಾಡಿರ್ತಿರ್ತೀವಿ. ನೀರೆಲ್ಲನ್ನು ಕ್ಲೀನಾಗಿ ಹೋಗೋ ಥರ ಮಾಡಿ ಪೈಪ್ಲೈನ್ ಮಾಡಿ ಎಲ್ಲನೂ ಮಾಡಿರ್ತೀನಿ. ಫಸ್ಟೆಲ್ಲ ಈ ತೆಂಗಿನ ಸಸಿ ಫಲನೇ ಬಿಡ್ತಿರ್ಲಿಲ್ಲ. ನಾವು ಏನಪ್ಪ ಹಿಂಗಾಗ್ಬಿಡ್ತು, ಹಳ್ಳಲ್ಲೇ ಉದುರೋಗ್ತಿದ್ದೋ. ನಾನು ಡ್ರಿಪ್ ಎಲ್ಲ ಮಾಡಿಸಿ ಕೆಳಗಡೆ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನೋಡಿ, ಭೂಮಿ ತಾಯಿ ನಂಗೆ ಮೋಸ ಮಾಡಿಲ್ಲ. ಯಾಕೆಂದರೆ ಈ ಬದನೆಕಾಯಲ್ಲಿ ಮೋಸ ಆದರೂ ಕೂಡ ತೆಂಗಿನ ಸಸಿಗೆ ಚೆನ್ನಾಗಿ ಗೊಬ್ಬರ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಾಂದರೆ ಬರೀ ತೆಂಗಿನ ಸಸಿ ಇದ್ರೆ ನಾನು ಪಾಡ್ಬಿಟ್ಬಿಡ್ತಿದ್ದೆ, ಅಂದರೆ ಮಾಡ್ತಿರ್ಲಿಲ್ಲ. ಈ ಥರ ಎಲ್ಲ ಮಾಡಿರೋದಕ್ಕೆ ಅಲ್ಲಿಂದ ಬಿದ್ದ ನೀರು ತೆಂಗಿನ ಸಸಿ ಆರಾಮಾಗಿ ಹೇಳ್ಕೊಳ್ಳೋದು. ಈಗ ಚೆನ್ನಾಗಿ ಒಳ್ಳೆ ಫಲ ಕತ್ತಾ ಇದೆ ಅದು ತೆಂಗಿನ ಸಸಿ. ಅದೊಂದು ಬೆನಿಫಿಟ್ ಆಗಿದೆ ನನಗೆ. ಯಾವುದೇ ಆದ್ರೂ ಕೂಡ ಅದು ಏನು ಮಾಡ್ತೀವೋ ಬಿಡ್ತೀವಿ, ಸುಮ್ಮನೆ ಒಂದು ಸಲ ಉಳಿಸ್ಬಿಟ್ಟು ಗೊಬ್ಬರ ನೀರು ಹಾಸ್ಬಿಟ್ರೆ ತೆಂಗಿನ ಗಿಡಗಳು ತುಂಬ ಚೆನ್ನಾಗಿರ್ತವೆ. ಈಗ ಚೀಲ ಹೊಲ್ಕೊಂಡು ನಾನೀಗ ಪಟ ಲೋಡ್ ಮಾಡ್ಕೊಂಡು ಮಾರ್ಕೆಟ್ಗೆ ಹೊರಡಬೇಕು, ಟೈಮ್ ಆಗಿಬಿಡುತ್ತೆ. ಕಾಯಿ ಮಾತ್ರ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಖುಷಿಯಾಗುತ್ತೆ ಕಣ್ರಿ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಕಾಯಿ ಒಂದೊಂದು ಇಪ್ಪಡಿ ಇದ್ದಾವೆ, ಸಕ್ಕತ್ತಾಗಿ ಬೆಳೆದಿದ್ದೀನಿ. ಭಗವಂತ ಒಳ್ಳೇದು ಮಾಡಿದ್ರೆ ಸಾಕು, ಇನ್ನೇನೂ ಇಲ್ಲ. ಯಾರಿಗೆ ಬೇಕು ಕಮೆಂಟ್ ಮಾಡಿ. ಕಾಯಿ ಹ್ಞೂ ಅಂತ ಹೇಳಿದ್ರೆ ಬರೀ 3 ಕಾಯಿ ಹಾಕಿದ್ರೆ 1 kg ಬರುತ್ತೆ ನಂದು. ಒಂದು ಕಮ್ಮಿ ಅಂದರೆ 1 ಕಾಲು kg ಇದೆ 1 ಕಾಯಿ. ಎಲ್ಲ ಹೊಲ್ಕೊತೀನಿ, ಹಾಕೊಂಡು ಹೋಗ್ತಾ ಇರ್ತೀನಿ. ಬೆಳಗ್ಗೆ ಮಾರ್ಕೆಟಲ್ಲಿ ಸಿಗ್ತೀನಿ. ಅಷ್ಟೊಂದು ಗಂಟೆ ವೆಯ್ಟ್ ಅಂಡ್ ಸಿ. ಮತ್ತೊಂದು ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಮತ್ತೆ ಬೆಳಿಗ್ಗೆ ಇದು 3 ಗಂಟೆ ರಾತ್ರಿ ಮಾರ್ಕೆಟ್ಗೆ ಬಂದಿದ್ದೀವಿ, ಮಾಲ್ ಖಾಲಿ ಮಾಡೋಣ ಅಂತ. ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ, ಪರವಾಗಿಲ್ಲ, ಏನಿಲ್ಲ. ಆದಾಯ ಅಂತೂ ಆಗಿಲ್ಲ, ಲಾಭ ಅಂತೂ ನೋಡೇ ಇಲ್ಲ.
ಅದು ಬೇರೆ ಪ್ರಶ್ನೆ. ಬಟ್ ಏನೋ ಒಂದು ಖುಷಿ ಇದೆ, ಬಂದು ಮಾರ್ಕೆಟ್ಗೆ ಆಗ್ತಾ ಇಷ್ಟು. ಇದೇ ಖುಷಿಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ವಿಡಿಯೋ ಸಿಗೋಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಬೆಲ್ ಬಟನ್ನ ಒತ್ತಿ. ಬಾಯ್.